ಸಾವಿರ ವರ್ಷಗಳ ಹಿಂದೆ ಶ್ರೀಗಂಧದ ಮರದಿಂದ ನಿರ್ಮಾಣವಾದ ಈ ದೇವಾಲಯ ಚಿನ್ನದ ಗಂಟೆಗಳು, ಬೆಳ್ಳಿಯ ಸ್ತಂಭಗಳು, ವಿಗ್ರಹಗಳಿಂದ ತುಂಬಿದ ಒಂದು ಭವ್ಯ ಮಂದಿರ. ಈ ಸುಂದರ ದೇವಾಲಯವನ್ನು ನೋಡಿದ ಒಬ್ಬ ಅಫ್ಘಾನಿಸ್ತಾನದ ಪ್ರವಾಸಿಗ ತನ್ನ ಕಾದಂಬರಿಯಲ್ಲಿ ಇದರ ಬಗ್ಗೆ ವರ್ಣನೆಯನ್ನು ಮಾಡಿದನು. ಆ ಪುಸ್ತಕವನ್ನು ಓದಿದ ಮೊಹಮ್ಮದ್ ಗಜನಿ ಆ ದೇವಾಲಯದಲ್ಲಿ ಕೃಷ್ಣನ ಸಮಂತಕ ಮಣಿ ಅಡಗಿದೆ ಅನ್ನೋ ಸತ್ಯವನ್ನು ತಿಳಿದು ಅಷ್ಟು ಸಂಪತ್ತನ್ನು ತನ್ನದಾಗಿ ಮಾಡಿಕೊಳ್ಳಬೇಕು ಅನ್ನೋ ಒಂದು ಕೆಟ್ಟ ಮನಸ್ಥಿತಿಗೆ ಬರ್ತಾನೆ. ಒಂದು ರಾತ್ರಿ ಭಕ್ತರೆಲ್ಲರೂ ಪೂಜೆಯಲ್ಲಿ ಮಗ್ನರಾಗಿರಬೇಕಾದರೆ ಗಜನಿ ತನ್ನ ಸೈನ್ಯದೊಂದಿಗೆ ಆ ದೇವಾಲಯವನ್ನು ಆಕ್ರಮಣ ಮಾಡಿದನು. ಗಜನಿ ಮತ್ತು ತನ್ನ ಸೈನ್ಯ ಗರ್ಭಗುಡಿಯ ಒಳಗಡೆ ಯಾವ ಆಧಾರವೂ ಇಲ್ಲದೆ ಗಾಳಿಯಲ್ಲಿ ತೇಲುತ್ತಿರುವ ಜ್ಯೋತಿರ್ಲಿಂಗವನ್ನು ನೋಡಿ ಒಂದು ಕ್ಷಣ ಅದರ ಹತ್ತಿರ ಹೋಗಲು ಕೂಡ ಹೆದರುತ್ತಾರೆ. ಆದರೆ ಅವನಿಗೆ ಆ ಭವ್ಯತೆಯನ್ನು ಸಹಿಸಿಕೊಳ್ಳಲು ಆಗದೆ ಆ ಲಿಂಗವನ್ನು ನಾಶ ಮಾಡಿ ಅಲ್ಲಿದ್ದ ಸುಮಾರು 20 ಮಿಲಿಯನ್ ದಿನಾರ್, ಅಂದರೆ ಇಂದಿನ ಕಾಲಕ್ಕೆ 100 ಕೋಟಿಯಷ್ಟು ಸಂಪತ್ತನ್ನು ಅವನು ಅಲ್ಲಿಂದ ದೋಚುತ್ತಾನೆ. ಕೆಲವೇ ಕ್ಷಣದಲ್ಲಿ ಒಂದು ದೇವಾಲಯ ರಕ್ತದಿಂದ ತುಂಬಿದ ಒಂದು ಯುದ್ಧ ಭೂಮಿಯಾಗುತ್ತದೆ. ಇತಿಹಾಸದ ಪ್ರಕಾರ ಗಜನಿ ದೇವಾಲಯದ ಬಾಗಿಲನ್ನು ತನ್ನ ದೇಶಕ್ಕೆ ತೆಗೆದುಕೊಂಡು ಹೋಗಿ ಮಸೀದಿಯ ನಿರ್ಮಾಣಕ್ಕಾಗಿ ಬಳಸಿಕೊಳ್ಳುತ್ತಾನೆ. ದೇವಾಲಯವನ್ನು ನಾಶ ಮಾಡಿದರೂ ಅಲ್ಲಿ ಓಂ ನಮಃ ಶಿವಾಯ ಅನ್ನೋ ಓಂಕಾರವನ್ನು ಅವನಿಗೆ ನಾಶ ಮಾಡಲು ಸಾಧ್ಯವಾಗಲಿಲ್ಲ. ಹೀಗೆ 17 ಬಾರಿ ದೇವಾಲಯವನ್ನು ನಾಶ ಮಾಡಿದರು. ಆದರೂ ಅರಬ್ಬಿ ಸಮುದ್ರದ ತೀರದಲ್ಲಿ ಇಂದಿಗೂ ಗರ್ವದಿಂದ ನಿಂತಿದೆ ಒಂದು ಭವ್ಯ ಮಂದಿರ, ಅದೇ ಸೋಮನಾಥ ದೇವಾಲಯ. ಸೋಮನಾಥ ನಮಗೆ ಕಲಿಸುವ ಪಾಠ ಒಂದೇ: ನಂಬಿಕೆ ಇದ್ದರೆ ಇತಿಹಾಸವನ್ನು ಮತ್ತೆ ಬರೆಯಬಹುದು. ಸೋಮನಾಥ ದೇವಾಲಯದ ಇತಿಹಾಸದಲ್ಲಿ ಇನ್ನೂ ಒಂದು ದೊಡ್ಡ ರಹಸ್ಯ ಇದೆ. ಅದು ಏನು ಅಂತ ನಿಮಗೆ ಗೊತ್ತಾ? ಇನ್ನಷ್ಟು ಕಥೆಗಳಿಗಾಗಿ ನಮ್ಮ ಪೇಜ್ನ ಸಬ್ಸ್ಕ್ರೈಬ್ ಮಾಡಿ.